ಸಮಸ್ಯೆ ನೋವು ಬೇಡಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಸಂಬಂಧಪಟ್ಟ ನಾವು ಇಂದು ಕರ್ನಾಟಕ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ವಿಶೇಷವಾಗಿ ಉತ್ತರ ಕರ್ನಾಟಕ ಮಡಿವಾಳರ ಸಂಘದ ನೇತೃತ್ವದಲ್ಲಿ ಪೂಜ್ಯ ಶ್ರೀ ಬಸವ ಮಾಜಿದೇವರ ಒಂದು ಹಣ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಇಂದು ನಾವು ಅಹೋರಾತ್ರಿ ಪ್ರತಿಭಟನೆಯಲ್ಲಿ ಸುಮಾರು ಜನರು ಸಾವಿರಾರು ಜನರಲ್ಲಿ ನಾವು ಭಾಗವಹಿಸಿದ್ದೇವೆ. ಈಗ ಮುಖ್ಯವಾಗಿ ನಮ್ಮ ಸಮಸ್ಯೆ ಏನಪ್ಪಾ ಅಂತಂದ್ರೆ ನಾವು ರೋಗ ರುಜಿನಗಳು ಹಾಗೂ ಬೆಳಕು ಬಟ್ಟೆಗಳನ್ನು ಶುಚಿ ಮಾಡಿ ನಮ್ಮ ಕೈ ಕಾಲುಗಳನ್ನು ನೋವುಗಳು ತುಂಬಾ ಇದೆ. ನಮ್ಮ ಸಮಾಜದವರು ತುಂಬಾ ನೋವು ಪಡ್ತಾ ಇದ್ದಾರೆ. ಆರ್ಥಿಕವಾಗಿ ಸಬಲೀಕರಣವಾಗಿಲ್ಲ. ಅದಕ್ಕಾಗಿ ನಮ್ಮ ಬಂಧುಗಳಿಗೆ ಒಂದು ನಾವು ಆರ್ಥಿಕವಾಗಿ ಸಬಲೀಕರಣ ಆಗಬೇಕಾದ್ರೆ ನಮಗೆ ಒಂದು ಎಸ್ಸಿಯಲ್ಲಿ ನಮಗೆ ಸೇರ್ಪಡೆ ಮಾಡಿದ್ರೆ ಮಾತ್ರ ನಾವು ಈ ಮಡಿವಾಳರು ಜೀವಂತವಾಗಿರ್ತೇವೆ. ಇಲ್ಲಾಂದ್ರೆ ಇದ್ದು ಕೂಡ ಸತ್ತಾಗಿ ನಾವು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಸಿರೆಬೇಡಿ ಬೇಡ್ಕೊಳ್ತಾ ಇದ್ದೇವೆ. ನಾವು ನಮ್ಮ ಬಂಧುಗಳಿಂದ ಯಾಕಂದ್ರೆ ಹೋರಾಟ ಮಾಡತಕ್ಕಂತ ಶಕ್ತಿ ನಮ್ಮಲ್ಲಿ ಇಲ್ಲ. ನಾವು ಬಡವರು ತುಂಬಾ ಆರ್ಥಿಕವಾಗಿ ನಾವು ಇಲ್ಲದ ಕಾರಣ ಅದಕ್ಕಾಗಿ ನಮ್ಮ ಈ ಬೇಡಿಕೆ ಏನಪ್ಪಾ ಅಂತಂದ್ರೆ ಒಂದೇ ಒಂದು ಈ ನಮ್ಮ ಅಹೋರಾತ್ರಿ ಪ್ರತಿಭಟನೆ ಮೂಲಕ ನಿಮ್ಮ ಮಾಧ್ಯಮರ ಮಿತ್ರರ ಮೂಲಕ ತಿಳಿಸುವುದೇನೆಂದ್ರೆ ನಮ್ಮದು ವರದಿ ಆಗಿದೆ. ಕೆಲವೊಂದು ವರದಿ ಕೂಡ ಆಗಿರೋದಿಲ್ಲ. ಅಂತವೂ ಕೂಡ ನೀವು ಕ್ಯಾಬಿನೆಟ್ ಇಲ್ಲಿ ಇಟ್ಟು ಕೇಂದ್ರಕ್ಕೆ ಶಿಫಾರಸು ಮಾಡಿದುಂಟು. ಆದ್ರೆ ನಮ್ಮದು ಅನುಪೂರ್ಣ ವರದಿಯನ್ನು ನಮಗೆ ಕೇಂದ್ರಕ್ಕೆ ನೀವು ದಯವಿಟ್ಟು ಕಳಿಸಬೇಕಾಗಿ ವಿನಂತಿ. ಒಂದು ಶಿಫಾರಸು ಮಾಡಿ ಸಾಕಷ್ಟೇ. ನಿಮ್ಮೆಲ್ಲ ತಿಳ್ಕೊತಾರೆ ಕ್ಯಾಬಿನೆಟ್ ಅಲ್ಲಿ ಇಡಿ ಮುಖ್ಯಮಂತ್ರಿಗಳೇ. ಇದೇ ನಾವು ನಿಮ್ಮ ಹತ್ರ ಬೇಡ್ಕೊಳ್ಳೋದು. ಮುಂದಿನ ದಿನಮಾನಗಳಲ್ಲಿ ಈಗ ಏನಾದ್ರೂ ನಮಗೆ ನೀವು ನಿರಾಶೆಯನ್ನು ಮೂಡಿಸಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಜಿಲ್ಲೆಯಲ್ಲಿ ನಾವು ಹೋರಾಟಗಳನ್ನು ತಾಲೂಕುಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲು ನಾವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಆ ಅವಕಾಶವನ್ನು ತಾವು ಮುಖ್ಯಮಂತ್ರಿಗಳು ನಮಗೆ ಕೊಡಬಾರದು ಅಂತೇಳಿ ನಮಗೆ ದಯವಿಟ್ಟು ಕೇಳ್ಕೊತಿದ್ದೇನೆ. ಅದಕ್ಕಾಗಿ ನಮಗೆ ಒಂದು ಕೇಂದ್ರಕ್ಕೆ ತಾವು ಶಿಫಾರಸು ಮಾಡ್ತೇವೆ ಅಂತ ತಮ್ಮಲ್ಲಿ ನಾನು ನಂಬಿರುತ್ತೇನೆ. ನಮಸ್ಕಾರ. ನೀವು ಮಡಿವಾಳ ಸಮುದಾಯದ ಎಸ್ಸಿ ಪಟ್ಟಿಗೆ ಸೇರಿಸಿದ ಬೇಡಿಕೆ ಇಟ್ಟಿರಲ್ಲ, ಈ ಒಂದು ಬೇಡಿಕೆ ಬರೀ ಭರವಸೆ ಇರುತ್ತೋ ನೆರವೇರಿಸ್ತಾರೆ ಅಂತ ನಾವು ಅನ್ಕೊಂಡಿದ್ದೇವೆ. ನಮ್ಮ ಆಶಾ ಭಾವನೆಯೂ ಕೂಡ ಒಂದ್ ವೇಳೆ ನೆರವೇರಿಸಲಿಲ್ಲ ಅಂತಂದ್ರೆ ಅವ್ರು ನಮ್ಮ ಹಿಂದೂ ಸಮಾಜದವರಿಗೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ನಮ್ಗೆ ತಿಳ್ಕೊಂಡು ನಾವು ಕೈಲಾದಷ್ಟು ಹೋರಾಟವನ್ನು ನಾವು ಹಮ್ಮಿಕೊಳ್ಳಕ್ಕೆ ಸಿದ್ಧರಾಗಿರುತ್ತೇವೆ. ನೀವೆಲ್ಲರೂ ಎದ್ದು ನಿಂತು ಜಿಂದಾಬಾದ್ ಅಂತ ಹೇಳ್ಬೇಕು. ಮಡಿವಾಳ ಸಮಾಜಕ್ಕೆ, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್. ಮಾತುದೇವರಿಗೆ, ಸ್ವಾಮೀಜಿಯವರಿಗೆ ಬಂದಂತ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ. ಒಗ್ಗಟ್ಟು ನಮ್ಮ ಶಕ್ತಿ, ಒಗ್ಗಟ್ಟು ಮಡಿವಾಳರ ಶಕ್ತಿ. ನಾನು ಇನ್ನೊಮ್ಮೆ ಹೇಳ್ತೀನಿ, ಸಮಾಜದ ಗೌರವಕ್ಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ಅಂತ ಹೇಳ್ಬೇಕು. ಎಲ್ಲರೂ ಕೈ ಎತ್ತಿ. ನಾನು ಹೆಚ್ಚೊತ್ತು ಮಾತಾಡಲ್ಲ, ಕೇವಲ ಮುಗಿಸ್ತೇನೆ. ಮೂಲತಃ ಕೋಲಾರದವ್ರು ನಾನು. ಕೋಲಾರದಿಂದ ಯಾರಾದರೂ ಬಂದಿದ್ರೆ ಅಲ್ಲಿ ನಮ್ಮ ಹೋರಾಟದ ಇದು ಅರ್ಥ ಆಗುತ್ತೆ. ಯಾಕಂದರೆ ಅಹಿಂದ ಹುಟ್ಟಿದ್ದು ಅಲ್ಲೇ, ಮಡಿವಾಳರ ಒಂದು ದೊಡ್ಡ ಸಮಸ್ಯೆ ಪರಿಹಾರ ಆಗಿದ್ದು ಅಲ್ಲ. ಮಡಿವಾಳರ ದೋಬಿಘಾಟನ್ನ ಅಲ್ಲಿರುವಂತಹ ಬಲಿಷ್ಠ ಜಾತಿಗಳು ಒತ್ತುವರಿ ಮಾಡ್ಕೊಂಡು